ಇವತ್ತು ಬೆಳಗ್ಗೆ 8:53ಕ್ಕೆ ನಾನು ಎದ್ದೇಳಿದೆ. ಯಾಕಂದರೆ ನಿನ್ನೆ ಬಿಗ್ ಬಾಸ್ 12 ಗಂಟೆ ಗಂಟ ನೋಡಿಕೊಂಡು ನಿದ್ದೆ ಸ್ವಲ್ಪ ಜಾಸ್ತಿ ಆಗೋಯಿತು. ಆಮೇಲೆ ಆನಂತರ ಬಿಸಿ ನೀರನ್ನ ಕುಟ್ಕೊಂಡು ಹಾಗೆ ನನ್ನ ಪಕ್ಕದಲ್ಲಿ ಟ್ಯಾಬ್ನ ಇಟ್ಕೊಂಡಿದ್ದೆ. ಆ ಟ್ಯಾಬ್ನಲ್ಲಿ ನನ್ನ ಮುಖ ನೋಡ್ಕೊತಿದ್ದೆ, ಎಷ್ಟು ಕ್ಯೂಟಾಗಿದ್ದೀನಪ್ಪ ಅನ್ನಿಸ್ತು. ನನಗೆ ನಾನೇ ಮುದ್ದು ಬಂದುಬಿಟ್ಟೆ ಅಷ್ಟು. ಹಾಗೆ ನಿನ್ನೆ ಬಿಗ್ ಬಾಸ್ ನೋಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡಿಗೆ ನಾನು ಮೆಸೇಜ್ ಮಾಡ್ಕೊಂಡು ಕೂತಿದ್ದೆ. ಅದನ್ನೆಲ್ಲ ನೋಡ್ತಾ ಇದ್ದೆ. ಆಮೇಲೆ ನನ್ನ ಸ್ಟೇಟಸ್ಸು ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ನನ್ನ ಸ್ಟೇಟಸ್ ಸ್ವಲ್ಪ ಓಪನ್ ಮಾಡಿ ನೋಡಿದೆ, ಎಷ್ಟು ಜನ ನೋಡಿದ್ದಾರೆ ಅಂತ. ಮತ್ತು ಎಲ್ಲ ಸ್ಟೇಟಸ್ಸು ನೋಡ್ತೀನಿ, ಗಿಲ್ಲಿ 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 ಗಿಲ್ಲಿ. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅಣ್ಣ ಒಂದು ದೊಡ್ಡ ಉದಾಹರಣೆ. ಅದಕ್ಕೆ ಹೇಳೋದು, ಟೈಮ್ ಎಲ್ರಿಗೂ ಬಂದೇ ಬರುತ್ತೆ, ತಾಳ್ಮೆ ಇರಬೇಕು ಅಷ್ಟೇ ಅಂತ. ಆಮೇಲೆ ಹಿಂಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಅವನ ಜೊತೆ ಸ್ವಲ್ಪ ಹೊತ್ತು ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡಿರ್ತಿದ್ದೆ. ನಮ್ಮಮ್ಮ ಬೇರೆ ಪಾತ್ರೆ ತೊಳಿತಿದ್ರು. ಅದಕ್ಕೆ ನೀನೇನು ಪಂಗ ಮಾಡಲ್ವ ಕೆಲಸ ಮನೆಯಲ್ಲಿ ಅಂತಂದ. ಅದಕ್ಕೆ ಏನು ನಮ್ಮನ್ನು ಬೈಬೇಕಾದ್ರೆ ಮೀಟರ್ ಬೇಕು ಮೀಟರ್ ಅಂತಿದೆ. ಆಮೇಲೆ ಸರಿ ಬಾಯ್, ನಾನು ಲೈಬ್ರರಿಗೆ ಹೋಗಬೇಕು, ಓದ್ಕೋಬೇಕು ಅಂದ. ಸರಿ ಬಾಯ್ ಅಂತ ಅವ್ನಿಗೆ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ ನಾನು ಇಕ್ಕಿದ್ದೆ ನಮ್ಮ ಬಾಸ್ ಸಾಂಗ್ನ ಕೇಳಿಸ್ಕೊಂಡು ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಅಮ್ಮ ಎತ್ಕೊಂಡು ಸರಿ ಬಾ ಮಾಡಿ ಮೇಲೆ ಹೋಗ್ಬಿಟ್ಟು ತುಳಸಿ ಗಿಡನೆಲ್ಲ ಕಟ್ ಮಾಡಿ ಬರೋಣ ಅಂತಂದರು. ಸರಿ ಹಾಗೆ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಬಂದು ಸಿಂಪಲ್ಲಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ನಾನು. ಯಾಕೆಂದರೆ ಇವತ್ತು ಆಚೆ ಹೋಗೋದಿತ್ತು, ಅಪ್ಪ ಅಮ್ಮ ಮತ್ತು ನಾನು 3 ಜನ ಶಾಪಿಂಗ್ಗೆ. ಸೊ ಆಚೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋದೆ. ಆಟೋ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮಮ್ಮನ ಸ್ವಲ್ಪ ರೇಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಗುರು.